ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ವಿ ಅಲ್ವಾ? ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನೇಮಕಾತಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದವರಿಗೆ ಫೈನಲಿ ಆ ದಿನ ಬಂದೇ ಬಿಡ್ತು. ಕೆಇಎಯಿಂದ ಅಫಿಷಿಯಲ್ ಆಗಿ ಬಂಪರ್ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಸ್ಯಾಲ್ರಿ, ಎಕ್ಸಾಮ್ ಪ್ಯಾಟರ್ನ್, ಯಾರೆಲ್ಲ ಅಪ್ಲೈ ಮಾಡಬಹುದು, ಅಪ್ಲಿಕೇಶನ್ ಹಾಕುವಾಗ ಮಾಡಬಾರ್ದಂಥ ತಪ್ಪುಗಳೇನು, ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ಒಂದು ಸಣ್ಣ ತಪ್ಪು ಮಾಡಿದರೂ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಹುದು. ಮೊದಲನೇದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕೃಷಿ ಇಲಾಖೆ ನೇಮಕಾತಿ 2026ರ ಅಧಿಸೂಚನೆ ಅಂದರೆ ನೋಟಿಫಿಕೇಷನನ್ನು ಹೊರಡಿಸಿದೆ. ಇಲ್ಲಿ 2 ಪ್ರಮುಖ ಹುದ್ದೆಗಳಿವೆ. ಕೃಷಿ ಅಧಿಕಾರಿ, ಇದು ಗ್ರೂಪ್ ಬಿ ಹುದ್ದೆಯಾಗಿದೆ, ಮತ್ತು ಸಹಾಯಕ ಕೃಷಿ ಅಧಿಕಾರಿ, ಇದು ಗ್ರೂಪ್ ಸಿ ಹುದ್ದೆಯಾಗಿದೆ. ಈ ಅರ್ಜಿ ಸಲ್ಲಿಕೆ ಕೇವಲ ಆನ್ಲೈನ್ ಮೂಲಕ ಮಾತ್ರ ಇರುತ್ತೆ, ನೆನಪಿರಲಿ. ಇಲಾಖೆ ಏಪ್ರಿಲ್ 18, 2026ರಂದೇ ಈ ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿದೆ. ಈಗ ಬನ್ನಿ ನೋಡೋಣ ಒಟ್ಟು ಎಷ್ಟು ಹುದ್ದೆಗಳಿವೆ ಮತ್ತು ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಈಗ ನೋಡೋಣ. ಈ ಅಧಿಸೂಚನೆಯನ್ನು ಕೆಇಎ 2 ಪ್ರತ್ಯೇಕ ಭಾಗಗಳಲ್ಲಿ ಪ್ರಕಟಿಸಿದೆ. ಒಂದು ಉಳಿಕೆ ಮೂಲ ವೃಂದ, ಮತ್ತೊಂದು ಕಲ್ಯಾಣ ಕರ್ನಾಟಕ ವೃಂದ. ಈಗ 2 ವೃಂದಗಳಲ್ಲಿ ಯಾವ ಯಾವ ಹುದ್ದೆಗಳು ಎಷ್ಟು ಸಂಖ್ಯೆಯಲ್ಲಿವೆ ಅಂತ ನೋಡೋಣ. ಉಳಿಕೆ ಮೂಲ ವೃಂದ ಅಥವಾ RPC ಅಧಿಸೂಚನೆಯ ವಿವರ. ಇಲ್ಲಿ ಕೃಷಿ ಅಧಿಕಾರಿ ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳನ್ನು ಗಮನಿಸುವುದಾದರೆ, ಸಾಮಾನ್ಯ ನೇಮಕಾತಿಯಲ್ಲಿ 67 ಹುದ್ದೆಗಳು ಮತ್ತು ಹಳೆಯ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದ 12 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ ಒಟ್ಟು 79 ಹುದ್ದೆಗಳಿವೆ. ಇನ್ನು ಸಹಾಯಕ ಕೃಷಿ ಅಧಿಕಾರಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳ ಸಂಖ್ಯೆ ಈ ವೃಂದದಲ್ಲಿ ತುಂಬ ದೊಡ್ಡದಿದೆ. 85% ಕೋಟಾದಡಿ BSc ಕೃಷಿ ಪದವೀಧರರಿಗೆ 468 ಹುದ್ದೆಗಳಿದ್ದರೆ, 15% ಕೋಟಾದಡಿ ಇತರೆ ತಾಂತ್ರಿಕ ಪದವೀಧರರಿಗೆ ಒಟ್ಟು 83 ಹುದ್ದೆಗಳಿವೆ. ಅಂದರೆ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳೇ ಒಟ್ಟು 551 ಇವೆ. ಹೀಗೆ ಉಳಿಕೆ ಮೂಲ ವೃಂದದಲ್ಲಿ ಒಟ್ಟು 632 ಹುದ್ದೆಗಳಿಗೆ ನೀವು ಸ್ಪರ್ಧಿಸಬಹುದಾಗಿದೆ. ಇನ್ನು ಎರಡನೇದಾಗಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಕೃಷಿ ಅಧಿಕಾರಿ ಹುದ್ದೆಗಳನ್ನು ನೋಡೋದಾದರೆ, ನೇರ ನೇಮಕಾತಿಯಲ್ಲಿ 35 ಹುದ್ದೆಗಳು, 5 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ ಒಟ್ಟು 40 ಹುದ್ದೆಗಳಿವೆ. ಹಾಗೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸ್ ಹುದ್ದೆಗಳಿಗೆ ಬಂದರೆ 85% ಕೋಟಾದಡಿ 186 ಹುದ್ದೆಗಳು ಮತ್ತು 15% ಕೋಟಾದಡಿ 32 ಹುದ್ದೆಗಳಿವೆ. ಅಂದರೆ ಇಲ್ಲಿ ಒಟ್ಟು 218 ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳಿವೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಟ್ಟಾರೆಯಾಗಿ 258 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಒಂದು ವೇಳೆ ನೀವು RPC ಮತ್ತು ಕಲ್ಯಾಣ ಕರ್ನಾಟಕ ಎರಡೂ ವಲಯಗಳಿಗೆ ಅರ್ಹರಾಗಿದ್ದರೆ, ಎರಡಕ್ಕೂ ನೀವು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವ ಅವಕಾಶವಿರುತ್ತದೆ. ಈ 2 ವೃಂದಗಳ ಒಟ್ಟು ಹುದ್ದೆಗಳನ್ನು ಸೇರಿಸಿದರೆ ಕೃಷಿ ಇಲಾಖೆಯಲ್ಲಿ ಈ ಬಾರಿ ಬರೋಬ್ಬರಿ 890 ಹುದ್ದೆಗಳ ಬೃಹತ್ ನೇಮಕಾತಿ ನಡೆಯುತ್ತಿದೆ. ವಿದ್ಯಾರ್ಹತೆ ಮತ್ತು ವಯೋಮಿತಿ 2 ಅಧಿಸೂಚನೆಗಳಿಗೆ ಒಂದೇ ಆಗಿದ್ದರೂ ಪರೀಕ್ಷಾ ದಿನಾಂಕಗಳಲ್ಲಿ ಬದಲಾವಣೆ ಇರುತ್ತದೆ. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಮಗಿರಬೇಕಾದಂತಹ ಶೈಕ್ಷಣಿಕ ಅರ್ಹತೆ ಏನಂತ ಈಗ ನೋಡೋಣ. ಮೊದಲನೇದಾಗಿ ಕೃಷಿ ಅಧಿಕಾರಿ AO ಹುದ್ದೆಗಳಿಗೆ 85% ಹುದ್ದೆಗಳಿಗೆ ನೀವು BSc ಅಗ್ರಿಕಲ್ಚರಲ್ ಅಥವಾ BSc ಆನರ್ಸ್ ಕೃಷಿ ಪದವಿಯನ್ನು ಪೂರೈಸಿರಬೇಕು. ಇನ್ನುಳಿದ 15% ಹುದ್ದೆಗಳಿಗೆ ನೀವು BTech ಫುಡ್ ಸೈನ್ಸ್, ಫುಡ್ ಟೆಕ್ನಾಲಜಿ, BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, BSc ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BSc ಕೃಷಿ ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿ ಅಥವಾ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಮಾಡಿದರೂ ಕೂಡ ನೀವು ಈ 15% ಕೋಟಾದಡಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಸಹಾಯಕ ಕೃಷಿ ಅಧಿಕಾರಿ AAO ಹುದ್ದೆಗಳಿಗೂ ಕೂಡ ಸೇಮ್ ರೂಲ್ಸ್ ಇದೆ. ಇಲ್ಲಿಯೂ 85% ಹುದ್ದೆಗಳು ಕೇವಲ BSc ಅಗ್ರಿಕಲ್ಚರ್ ಪದವೀಧರರಿಗೆ ಮೀಸಲಾಗಿರುತ್ತೆ. ಇನ್ನುಳಿದ 15% ಹುದ್ದೆಗಳಿಗೆ ಮೇಲೆ ಹೇಳಿದ ಎಲ್ಲ ತಾಂತ್ರಿಕ ಪದವಿಗಳು ಅಂದರೆ ಫುಡ್ ಟೆಕ್, ಅಗ್ರಿ, ಇಂಜಿನಿಯರಿಂಗ್ ಇತ್ಯಾದಿ ಅನ್ವಯವಾಗುತ್ತೆ. ನೀವು ಪಡೆದಿರೋ ಡಿಗ್ರಿ ಭಾರತದ ಕಾನೂನು ರೀತ್ಯ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಾಗಿರಬೇಕು ಮತ್ತು ದೂರ ಶಿಕ್ಷಣದ ಮುಖಾಂತರ ನೀವು ಶಿಕ್ಷಣ ಪಡೆದಿದ್ದರೆ ಈ ನೇಮಕಾತಿಗೆ ಅದನ್ನು ಪರಿಗಣಿಸಲಾಗುವುದಿಲ್ಲ. ನೀವು ಡಿಗ್ರಿಯನ್ನು ರೆಗ್ಯುಲರ್ ಕೋರ್ಸ್ ಆಗಿ ಓದಿರಬೇಕು. ಇನ್ನು ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕದ ಹೊತ್ತಿಗೆ ನಿಮ್ಮ ಹತ್ತಿರ ಎಲ್ಲ ಸೆಮಿಸ್ಟರ್ನ ಅಂಕಪಟ್ಟಿ, ಪದವಿ ಪ್ರಮಾಣಪತ್ರ ಇರಲೇಬೇಕು. ಇನ್ನು ಈಗ ಯಾರು ಎಕ್ಸಾಮ್ ಬರೆದು ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀರೋ ಅಂಥವರು ಅರ್ಜಿ ಸಲ್ಲಿಸಲು ಅರ್ಹರಾಗಿರೋದಿಲ್ಲ.
ಬೈ ದ ವೇ ನೀವೆಲ್ಲ ಯಾವ ಡಿಗ್ರಿ ಮುಗಿಸಿದ್ದೀರಾ? ನಿಮ್ಮ ಡಿಗ್ರಿ ಕಾಂಬಿನೇಷನ್ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಅಗ್ರಿ ಅಥವಾ ಅಲೈಡ್ ಅಂತ ಟೈಪ್ ಮಾಡಿ. ನೋಡೋಣ ಎಷ್ಟು ಜನ ಯಾವ ಬ್ಯಾಕ್ಗ್ರೌಂಡ್ನಿಂದ ವಿಡಿಯೋ ನೋಡ್ತಿದ್ದೀರಾ ಅಂತ. ನೆಕ್ಸ್ಟ್ ಏಜ್ ಲಿಮಿಟ್ ಬಗ್ಗೆ ಮಾತಾಡೋಣ. ಕನಿಷ್ಠ 18 ವರ್ಷ ಆಗಿರಲೇಬೇಕು. ಈ ಬಾರಿ ಸರ್ಕಾರದ ಕಡೆಯಿಂದ ಒಂದು ದೊಡ್ಡ ಗುಡ್ ನ್ಯೂಸ್ ಅಂದರೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ಅನ್ನು ಕೊಟ್ಟಿದ್ದಾರೆ. ಇದರ ಪ್ರಕಾರ ಜನರಲ್ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ 40 ವರ್ಷ, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ ಮತ್ತು SC ST ಹಾಗೂ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇರುವ ಕೊನೆಯ ದಿನಾಂಕಕ್ಕೆ ಈ ವಯಸ್ಸು ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಡೇಟ್ಸ್ ಮತ್ತು ಪೇಮೆಂಟ್. ಅರ್ಜಿ ಸಲ್ಲಿಸಲು ಸ್ಟಾರ್ಟಿಂಗ್ ಡೇಟ್ 19 ಏಪ್ರಿಲ್ 2026 ಅಂದರೆ ನಿನ್ನೆಯಿಂದನೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಇನ್ನು ಕೊನೆಯ ದಿನಾಂಕ 10 ಮೇ 2026 ಮತ್ತು ಫೀಸ್ ಕಟ್ಟಲು ಲಾಸ್ಟ್ ಡೇಟ್ 12 ಮೇ 2026 ಆಗಿರುತ್ತೆ. ಇನ್ನು ಪೇಮೆಂಟ್ ಡೀಟೇಲ್ಸನ್ನು ನೋಡೋದಾದರೆ ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ ಒಟ್ಟು 750 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ. ಅಂದರೆ ಅರ್ಜಿ ಶುಲ್ಕ 500 ರೂಪಾಯಿ ಪ್ಲಸ್ 250 ರೂಪಾಯಿಗಳು ಪ್ರಕ್ರಿಯಾ ಶುಲ್ಕ ಅಂತ. ಇನ್ನು SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀ ಇರುತ್ತೆ. ನೆಕ್ಸ್ಟ್ PWD ಅಂದರೆ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಕೇವಲ 250 ರೂಪಾಯಿ ಪ್ರಕ್ರಿಯಾ ಶುಲ್ಕ ಮಾತ್ರ ಇರುತ್ತೆ. ಒಂದು ವೇಳೆ ನೀವು ಎರಡೂ ಹುದ್ದೆಗಳಿಗೂ ಅಂದರೆ 85% ಕೋಟಾದಡಿ ಮತ್ತು 15% ಕೋಟಾದಡಿ ಬರುವಂತಹ ಎರಡೂ ಹುದ್ದೆಗಳಿಗೂ ನೀವು ಎಲಿಜಿಬಲ್ ಇದ್ದರೆ ಎರಡಕ್ಕೂ ಅಪ್ಲೈ ಮಾಡಿದರೆ ಹೆಚ್ಚುವರಿಯಾಗಿ ನೀವು 100 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. ಆನ್ಲೈನ್ ಮೂಲಕವೇ ತಪ್ಪದೇ ಪೇಮೆಂಟ್ ಮಾಡಬೇಕು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಇರುತ್ತೆ ಅಂತ ನೋಡೋದಾದರೆ ಈ ಬಾರಿ ಆಫ್ಲೈನ್ ಮೂಲಕ OMR ಶೀಟ್ ಮೂಲಕ ಎಕ್ಸಾಮನ್ನು ಮಾಡ್ತಾರೆ. ಮೊದಲನೇದಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಇದು ಒಟ್ಟು 150 ಮಾರ್ಕ್ಸ್ಗೆ ಇರುತ್ತೆ. ಇದರಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು. ಇದು ಪಾಸ್ ಆದರೆ ಮಾತ್ರ ನಿಮ್ಮ ಮುಂದಿನ ಪೇಪರನ್ನು ಚೆಕ್ ಮಾಡ್ತಾರೆ. ಮೇನ್ ಎಕ್ಸಾಮನ್ನು ನೋಡೋದಾದರೆ ಒಟ್ಟು 2 ಪೇಪರ್ಗಳಿರುತ್ತೆ. ಪತ್ರಿಕೆ 1 ಇದು ಸಾಮಾನ್ಯ ಪತ್ರಿಕೆ. ಇದಕ್ಕೆ ಒಟ್ಟು 300 ಅಂಕಗಳಿವೆ. 2 ಗಂಟೆಯ ಸಮಯ ಇರುತ್ತೆ. ಇದರಲ್ಲಿ ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಸಂವಿಧಾನ, ಸೈನ್ಸ್, ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಇನ್ನು ಪತ್ರಿಕೆ 2 ನೋಡೋದಾದರೆ ಇದು ನಿರ್ದಿಷ್ಟ ಪತ್ರಿಕೆ. ಇದು ನಿಮ್ಮ ಡಿಗ್ರಿಗೆ ಸಂಬಂಧಪಟ್ಟ ಸಿಲೆಬಸ್ಸನ್ನು ಹೊಂದಿರುತ್ತೆ. ಇದು ಕೂಡ 300 ಅಂಕಗಳು ಮತ್ತು 2 ಗಂಟೆಗೆ ಇರುವಂತಹ ಪತ್ರಿಕೆಯಾಗಿದೆ. ಇನ್ನು ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅಭ್ಯರ್ಥಿಯು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂದರೆ ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ. ಕನಿಷ್ಠ ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರಾಗುತ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಕೃಷಿ ಅಧಿಕಾರಿ AO ಮತ್ತು ಸಹಾಯಕ ಕೃಷಿ ಅಧಿಕಾರಿ AAO ಹುದ್ದೆಗಳಿಗೆ ಅಂದರೆ 85% ಮತ್ತು 15% ಎರಡೂ ಕೋಟಾಗಳಿಗೆ ಒಂದೇ ಅರ್ಜಿ ಸಲ್ಲಿಸಿದರೆ ಸಾಕು. ಆದರೆ ನೀವು ಹಾಜರಾಗುವುದು ಕೂಡ ಒಂದೇ ಪರೀಕ್ಷೆಗೆ. ಆದರೆ ನೀವು ಅರ್ಜಿಯಲ್ಲಿ ಯಾವ ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡಿದ್ದೀರೋ ಮತ್ತು ಶುಲ್ಕ ಪಾವತಿಸಿದ್ದೀರೋ ಆಯಾ ಹುದ್ದೆಗೆ ಅನುಗುಣವಾಗಿ ನಿಮ್ಮ ಅಂಕಗಳನ್ನು ಪರಿಗಣಿಸಿ ಪ್ರತ್ಯೇಕವಾದ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಿ ಇಲಾಖೆಗೆ ಕಳಿಸಲಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ನೀವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಗಮನ ಕೊಡಬೇಕಾದ ಪಾಯಿಂಟ್ ಅಂದರೆ ನೆಗೆಟಿವ್ ಮಾರ್ಕಿಂಗ್. ಈ ಬಾರಿ KEA ಬಹಳ ಕಟ್ಟುನಿಟ್ಟಾದ ನಿಯಮಗಳನ್ನು ತಂದಿದೆ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಎಕ್ಸಾಮ್ ಕಂಪ್ಲೀಟಾಗಿ MCQ ಮಾದರಿಯಲ್ಲಿ ಇರುತ್ತೆ. ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಗಳಿರುತ್ತೆ. ನೀವು ಯಾವುದಾದ್ರೂ ಒಂದು ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಆ ತಪ್ಪಾದ ಉತ್ತರಕ್ಕೆ ನಿಮ್ಮ ಒಟ್ಟು ಅಂಕಗಳಿಂದ 0.75 ಅಂಕಗಳನ್ನು ಕಡಿತಗೊಳಿಸಲಾಗುತ್ತೆ. ಅಂದರೆ ಒಂದು ಪ್ರಶ್ನೆಗೆ ನಿಗದಿಪಡಿಸಿರುವ ಅಂಕಗಳಲ್ಲಿ 1/4 ಭಾಗ 1/4 ಕಟ್ ಆಗುತ್ತೆ. ಸೊ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಸುಮ್ಮನೆ ಗೆಸ್ ಮಾಡಿ ಆನ್ಸರ್ ಮಾಡಬೇಡಿ. ಇನ್ನು ಇತ್ತೀಚೆಗೆ KEAದಲ್ಲಿ ಹೊಸ ರೂಲ್ಸನ್ನು ತಂದಿದ್ದಾರೆ. ಅದೇನೆಂದರೆ 5ನೇ ವೃತ್ತದ ನಿಯಮ. ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ OMR ಶೀಟ್ನಲ್ಲಿ ಈಗ ಕೇವಲ ABCD ಅಥವಾ 1 2 3 4 ಆಪ್ಷನ್ ಇರಲ್ಲ. ಅದರ ಜೊತೆಗೆ 5ನೇ ವೃತ್ತ ಕೂಡ ಇರುತ್ತೆ. ಈ 5ನೇ ವೃತ್ತ ಯಾಕೆ ಅಂದರೆ ಒಂದು ವೇಳೆ ನಿಮಗೆ
ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಥವಾ ನೀವು ಆ ಪ್ರಶ್ನೆಯನ್ನು ಅಟೆಂಡ್ ಮಾಡಲ್ಲ ಅಂದ್ಕೊಂಡ್ರೆ ನೀವು ಆ 5ನೇ ವೃತ್ತವನ್ನು ಕಡ್ಡಾಯವಾಗಿ ಶೇಡ್ ಮಾಡಬೇಕು. ಎಕ್ಸಾಮ್ ಮುಗಿದು ಕೊನೆಯ ಬೆಲ್ ಆದಮೇಲೆ 5ನೇ ವೃತ್ತವನ್ನು ಶೇಡ್ ಮಾಡಲು ಸರ್ಕಾರ ಈಗ ಹೆಚ್ಚುವರಿ 5 ನಿಮಿಷಗಳನ್ನು ಕೊಡುತ್ತೆ. ಒಂದು ವೇಳೆ ನೀವು ಒಂದು ಪ್ರಶ್ನೆಗೆ ಉತ್ತರನೂ ಬರೆದಿಲ್ಲ ಅಥವಾ ಆ 5ನೇ ವೃತ್ತವನ್ನು ಶೇಡ್ ಮಾಡಿಲ್ಲ ಅಂದರೆ ಆಗಲೂ ಕೂಡ ನಿಮ್ಮ ಒಟ್ಟು ಅಂಕಗಳಿಂದ 0.75 ಅಂಕಗಳನ್ನು ಕಟ್ ಮಾಡ್ತಾರೆ. ಅಂದರೆ ನೀವು ಯಾವುದೇ ಪ್ರಶ್ನೆಯನ್ನು ಖಾಲಿ ಬಿಡುವಂತಿಲ್ಲ. ಉತ್ತರ ಗೊತ್ತಿದ್ದರೆ ಸರಿ ಉತ್ತರ ಶೇಡ್ ಮಾಡಿ, ಗೊತ್ತಿಲ್ಲದಿದ್ದರೆ ಕಡ್ಡಾಯವಾಗಿ 5ನೇ ವೃತ್ತವನ್ನು ಶೇಡ್ ಮಾಡಿ ಅಂಕವನ್ನು ಉಳಿಸಿಕೊಳ್ಳಿ. ಮತ್ತೊಂದು ದೊಡ್ಡ ತಲೆನೋವು ಅಂದರೆ ರಿಸರ್ವೇಷನ್ ಸರ್ಟಿಫಿಕೇಟ್. ನೀವು ಕಲ್ಯಾಣ ಕರ್ನಾಟಕಗೆ ಅರ್ಜಿ ಸಲ್ಲಿಸ್ತಾ ಇದ್ದರೆ 371J ಫಾರ್ಮ್ ಪ್ರಮಾಣಪತ್ರ ಕಡ್ಡಾಯವಾಗಿರುತ್ತೆ. ಇನ್ನು ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ, ವಿಶೇಷಚೇತನ, ತೃತೀಯ ಲಿಂಗಿ, ಮಾಜಿ ಸೈನಿಕ ಮೀಸಲಾತಿ ಪ್ರಮಾಣಪತ್ರಗಳು ಚಾಲ್ತಿಯಲ್ಲಿರಬೇಕು. ಎಲ್ಲ ದಾಖಲೆಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಸಿದ್ಧವಾಗಿರಬೇಕು. ಅಪ್ಲಿಕೇಶನ್ ನಿನ್ನೆಯಿಂದಲೇ ಪ್ರಾರಂಭವಾಗಿದೆ. ಮೇ 10ನೇ ತಾರೀಕು ಲಾಸ್ಟ್ ಡೇಟ್. ಇನ್ನು ಎಕ್ಸಾಮ್ ಇರೋದು ಜೂನ್ 14ರಂದು ಅಂತ ಈಗಲೇ ಕೊಟ್ಟಿದ್ದಾರೆ. ಸೊ ನಿಮ್ಮ ಕೈಯಲ್ಲಿರೋದು ಬರೀ 2 ತಿಂಗಳು. ಸಮಯ ಅಂದರೆ ಮರಳಿನ ತರಹ ಕೈಯಿಂದ ಜಾರಿ ಹೋಗುತ್ತೆ. ಇವತ್ತೇ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅಂದರೆ ಜಾತಿ ಪ್ರಮಾಣಪತ್ರ, 371J ಸರ್ಟಿಫಿಕೇಟ್ ಅಪ್ ಟು ಡೇಟ್ ಇಟ್ಕೊಳ್ಳಿ. ಯಾಕೆಂದರೆ ಕೊನೆ ಕ್ಷಣದಲ್ಲಿ ಎಲ್ಲವನ್ನ ರೆಡಿ ಮಾಡೋಕ್ಕೆ ಆಗಲ್ಲ. ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಅಗ್ರಿಕಲ್ಚರ್ ಓದುತ್ತಿರುವ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ವಾಟ್ಸಪ್ ಗ್ರೂಪ್ಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೂ ಹೆಲ್ಪ್ ಆಗಲಿ.